ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ವಿಧವಾ ವೇತನ ಪಡೆಯುತ್ತಿದ್ದಂತಹ ಫಲಾನುಭವಿಗಳಿಗೆ ಇಂದು ತುಂಬಾ ಪ್ರಮುಖವಾದ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ 5,000 ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಈ ಜಿಲ್ಲೆಯ ಫಲಾನುಭವಿಗಳಿಗೆ ಡಬಲ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ತಿಂಗಳಿನಲ್ಲಿ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಅಪ್ಡೇಟ್ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಮತ್ತು ಪಿಂಚಣಿ ಮೊತ್ತ ಹೆಚ್ಚಳ ಆಗುತ್ತಿದೆಯಾ ಎಂಬುವ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಮತ್ತು ಇಲ್ಲಿ 2 ತಿಂಗಳ ಅಂದ್ರೆ ಹಿಂದಿನ ತಿಂಗಳಿನ ಅಂದ್ರೆ ಈ ತಿಂಗಳಿನ ಬಿಟ್ಟು ಈ 2 ಹಿಂದಿನ ತಿಂಗಳಿನ ಹಣ ಕೆಲವರಿಗೆ ಜಮೆ ಆಗಿಲ್ಲ. ಇದ್ರ ಬಗ್ಗೆನೂ ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಪಿಂಚಣಿದಾರರಿಗೆ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ವಿಡಿಯೋನ ತಪ್ಪದೆ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರ ಪಿಂಚಣಿಯನ್ನ ಹೆಚ್ಚಿಸುವುದಾಗಿ ಸರ್ಕಾರ ಇಲ್ಲಿ ಚರ್ಚೆಯನ್ನ ಮಾಡುತ್ತಿತ್ತು. ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ ಮತ್ತು ಅಂಗವಿಕಲರ ಪಿಂಚಣಿಯಲ್ಲಿ ಏನಾಗಿದೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಗರಿಕರು ಮತ್ತು ವಿಧವಾ ಮಹಿಳೆಯರ ಪಿಂಚಣಿಯ ಹಣವನ್ನು ಹೆಚ್ಚಿಸುವ ಬಗ್ಗೆ ಸರ್ಕಾರ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಕೇಂದ್ರದ ಮಟ್ಟದಲ್ಲೂ ಕೂಡ ಚರ್ಚೆ ನಡೆಯುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ಮಾಹಿತಿ ಬಂದಿದೆ ವೀಕ್ಷಕರೇ. ಹೌದು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಗೃಹಲಕ್ಷ್ಮಿ ಅಂದ್ರೆ ಎಷ್ಟೋ ಜನರಿಗೆ ನೆನಪಾಗೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಯಾಕಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರವರು ನೋಡಿ, ಅವರು ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ, ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡಿ ಅಂತ. ನೋಡಿ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಪ್ರತಿಯೊಬ್ಬರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ನೋಡಿದ್ರೆ ನೋಡಿ, ಇದೀಗ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಸಿಗುತ್ತಿರುವ ಪಿಂಚಣಿ ಸುಮಾರು 800 ರೂಪಾಯಿ ಹಣ ಸಿಗುತ್ತಿದೆ. ಆದರೆ ಹೊಸ ಚರ್ಚೆಯ ಪ್ರಕಾರ ಇದನ್ನು 1,000ದಿಂದ 1,200 ರೂಪಾಯಿವರೆಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ಮಾಹಿತಿ ಬಂದಿದೆ ವೀಕ್ಷಕರೇ. ಅದೇ ರೀತಿ ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಈಗ ಸಿಗುತ್ತಿರುವ ಮೊತ್ತವನ್ನ 900ರಿಂದ 2,200 ರೂಪಾಯಿವರೆಗೆ ಹೆಚ್ಚಿಸುವ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ ಎಂಬ ಮಾಹಿತಿ ಬಂದಿದೆ ವೀಕ್ಷಕರೇ. ಆದರೆ ಸ್ನೇಹಿತರೆ, ಈ ಬಗ್ಗೆ ಇನ್ನೂ ಅಧಿಕೃತ ಆದೇಶ ಹೊರ ಬಂದಿಲ್ಲ. ಮುಂದಿನ ಕೆಲವು ವಾರಗಳಲ್ಲಿ ಸರ್ಕಾರದಿಂದ ಅಧಿಕೃತ ಪ್ರಕಟಣೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ಕೂಡ 5,000 ರೂಪಾಯಿ ಹಣ ಜಮೆ ಆಗುತ್ತೆ ಪಿಂಚಣಿ. ಇದೊಂದು ಕೇಂದ್ರ ಸರ್ಕಾರದ ಪಿಂಚಣಿ ಆಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನು ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ. ನೋಡಿ, ಇದೀಗ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ವೀಕ್ಷಕರೇ, 2 ತಿಂಗಳ ಬಾಕಿ ಹಣದ ಅಪ್ಡೇಟ್. ಇನ್ನೊಂದು ಪ್ರಮುಖ ಮಾಹಿತಿ ಏನಂತಂದ್ರೆ, ಹಲವಾರು ಫಲಾನುಭವಿಗಳಿಗೆ ಇಲ್ಲಿ ಹಿಂದಿನ ತಿಂಗಳು ಅಂದ್ರೆ ಈ ತಿಂಗಳನ್ನು ಹೊರತುಪಡಿಸಿ ಹಿಂದಿನ 2 ತಿಂಗಳ ಹಣ ಬಂದಿದ್ದಿಲ್ಲ. ಕೆಲವರಿಗೆ ಇಲ್ಲಿ ಜನವರಿ ತಿಂಗಳಿನ ಹಣ ಬಂದಿಲ್ಲ, ಕೆಲವರಿಗೆ ಇಲ್ಲಿ ಫೆಬ್ರವರಿ ತಿಂಗಳಿನ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ ಈ ಮಾರ್ಚ್ ತಿಂಗಳಿನ ಹಣನೂ ಕೂಡ ಬಂದಿಲ್ಲ. ಸೊ ನೋಡಿ, ಇಲ್ಲಿ ನಿಮಗೆ ಸರ್ಕಾರದಿಂದ ಒಂದು ಹೊಸ ಹಣದ ಅಪ್ಡೇಟ್ ಸಿಕ್ಕಿರುವಂತದ್ದು. ಈ ಬಗ್ಗೆ ಇಲಾಖೆಯ ಮಾಹಿತಿ ಪ್ರಕಾರ ಈ 2 ತಿಂಗಳ ಹಣವನ್ನ ಒಟ್ಟಿಗೆ ಜಮೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಆಲ್ರೆಡಿ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಕೆಲ ಜಿಲ್ಲೆಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟಿಗೆ 2 ತಿಂಗಳ ಹಣ ಜಮೆಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಈ ತಿಂಗಳಲ್ಲಿ ಹಣ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ನೋಡಿ ವೀಕ್ಷಕರೇ, ಆಲ್ರೆಡಿ ನಿಮ್ಗೆ ಗೊತ್ತಿರುವಂಗೆ ಇವಾಗ ನಿಮ್ಗೆ ಈ ತಿಂಗಳಿನ ಹಣ ಬಂದಿದೆ ಅಂತ ನಾವು ಕೂಡ ಇಲ್ಲಿ ಊಹೆ ಮಾಡಿದ್ದೇವೆ. ಯಾಕಂತಂದ್ರೆ 2ನೇ ವಾರದಲ್ಲಿ ನಿಮ್ಗೆ ಹಣ ಬರುತ್ತೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಪಿಂಚಣಿ ಹಣ ತಿಂಗಳ ಕೊನೆಯ ವಾರದಲ್ಲಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇಲ್ಲಿ ಒಂದು ನಿಮ್ಮ ಪಿಂಚಣಿ ಹಣ ಜಮೆ ಆಗಿದೆನಾ ಅಥವಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ನಿಮ್ಮ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತಂದ್ರೆ ನೋಡಿ, ಮೊದಲನೆಯ ಹಂತದ ಪಟ್ಟಿ ಏನಿದೆ ಅವರಿಗೆ ಆಲ್ರೆಡಿ ಹಣ ಹಾಕ್ಬಿಟ್ಟಿದ್ದಾರೆ ಇಲ್ಲಿ 15ನೇ ತಾರೀಕಿನ ಒಳಗಾಗಿ. ಮತ್ತು 2ನೆಯ ಒಂದು ಪಟ್ಟಿ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಮತ್ತು 3ನೆಯ ಒಂದು ಹಂತದಲ್ಲಿ ನೋಡಿ, ಇಲ್ಲಿ ಪಿಂಚಣಿ 25ನೇ ತಾರೀಕಿನಿಂದ 31ನೇ ನಡುವೆ ನಿಮ್ಮ ಒಂದು ಪಿಂಚಣಿ ಹಣ ಬರುತ್ತೆ. ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಬ್ಯಾಂಕ್ ಖಾತೆಗೆ ಜಮೆ ಆಗುವಂತಹ ಸಾಧ್ಯತೆನೂ ಕೂಡ ಇದೆ. ಹಾಗಾದ್ರೆ ಬನ್ನಿ, ಇವಾಗ ರಾಜ್ಯ ಸರ್ಕಾರದ ಫಲಾನುಭವಿಗಳಿಗೆ ಅಷ್ಟೇ ಅಲ್ಲದೆ ಇಡೀ ಕೇಂದ್ರ ಸರ್ಕಾರದ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಪಿಂಚಣಿ ಜಮೆ ಆದರೆ ಹೇಗಿರುತ್ತೆ ಬನ್ನಿ, ಅದರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ನೋಡಿ, ಇವಾಗ ನೀವು ನೋಡ್ತಾ ಇದ್ರಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ನೋಡಿ, ಇದುವರೆಗೂ ನೀವು ನೋಡಿದ್ರಲ್ಲ, ಅದು ಪ್ರೆಸೆಂಟ್ ಅಪ್ಡೇಟು, ಅಂದ್ರೆ ಇವತ್ತು ಏನಾಗಿದೆ ನಾಳೆ ಏನಾಗ್ತಾ ಇದೆ ಅಂತ. ಬಟ್ ಇವಾಗ ನೀವು ನೋಡ್ತಾ ಇರುವಂತಹ ಅಪ್ಡೇಟು ಇದೊಂದು ಯೋಜನೆ, ಅಂದ್ರೆ ಇದೊಂದು ಪಿಂಚಣಿ. ಈ ಒಂದು ಪಿಂಚಣಿ ಹಣದಿಂದ ನಿಮಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಜಮೆ ಆಗುತ್ತೆ. ಅದು ಹೇಗೆ ಜಮೆ ಆಗುತ್ತೆ, ಯಾವ ಒಂದು ಪಿಂಚಣಿ, ಇದು ಯಾರ್ಯಾರಿಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ನೋಡಿ ಯಾರ್ಯಾರಿಗೆ ಈ ಒಂದು ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ 5,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ನೋಡಿ, ಇನ್ನೊಂದು ಅಪ್ಡೇಟ್ ಇದೆ. ಏನಂತಂದ್ರೆ, ಯಾವ ಜಿಲ್ಲೆಗಳಿಗೆ ಈ ಹಿರಿಯ ನಾಗರಿಕರ ಪಿಂಚಣಿ, ಅಂಗವಿಕಲರ ಪಿಂಚಣಿ ಮತ್ತು ಇಲ್ಲಿ ವಿಧವಾ ವೇತನ ಪಿಂಚಣಿ ಪಡಿತಾ ಇದ್ದಂತವರಿಗೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪಿಂಚಣಿ ಹಣ ಜಮೆ ಪ್ರಕ್ರಿಯೆ ನಡೆಯುತ್ತಿದೆ. ವಿಶೇಷವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ದಾವಣಗೆರೆ, ಬೆಳಗಾವಿ, ಧಾರವಾಡ, ಕಲಬುರಗಿ,
ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಹಲವರಿಗೆ ಹಣ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮಾಹಿತಿ ಬಂದಿದೆ ವೀಕ್ಷಕರೇ. ಮತ್ತು ಇತರ ರಾಜ್ಯದಲ್ಲೂ ಪಿಂಚಣಿ ಹಣ ಹೆಚ್ಚಳ. ಇನ್ನೊಂದು ಮಾಹಿತಿ ಏನಂತಂದ್ರೆ ಭಾರತದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಪಿಂಚಣಿ ಮೊತ್ತ ಹೆಚ್ಚಿಸಲಾಗಿದೆ. ಅಂದ್ರೆ ಇವಾಗ ನೀವು 4-5 ವರ್ಷದಿಂದ ನೋಡಿರಬಹುದು ತುಂಬಾ ಕಡಿಮೆ ಹಣ ಬರ್ತಾ ಇತ್ತು, ಆದ್ರೆ ಇವಾಗ ಒಂದು ತಕ್ಕ ಮಟ್ಟಿಗೆ ಏರಿಸಲಾಗಿದೆ. ಆದ್ರೆ ಇದು ಕೂಡ ಸಾಲ್ತಾ ಇಲ್ಲ ನೋಡಿ. ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದ ಕರ್ನಾಟಕದಲ್ಲೂ ಪಿಂಚಣಿ ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ಚರ್ಚೆ ಮಾಡುತ್ತಿದೆ. ಸ್ನೇಹಿತರೆ, ಪಿಂಚಣಿ ಹೆಚ್ಚಳದ ಬಗ್ಗೆ ಈಗಾಗಲೇ ಹಲವಾರು ಸುದ್ದಿ ಹರಡಾಗುತ್ತಿವೆ. ಆದರೆ ಸರ್ಕಾರದ ಅಧಿಕೃತ ಆದೇಶ ಹೊರಬಂದ ನಂತರ ಮಾತ್ರ ಹೊಸ ಮೊತ್ತ ಜಾರಿಗೆ ಬರುತ್ತದೆ. ಹೀಗಾಗಿ ಯಾವುದೇ ತಪ್ಪು ಮಾಹಿತಿಯನ್ನ ನಂಬದೆ ಸರ್ಕಾರದ ಅಧಿಕೃತ ಪ್ರಕಟಣೆಗೆ ಕಾಯಬೇಕು ವೀಕ್ಷಕರೇ ಬನ್ನಿ, ಇವಾಗ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ಪ್ರತಿ ತಿಂಗಳು 5,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ. ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ಈ ಒಂದು ಪಿಂಚಣಿಯನ್ನು ನೀವು ಪ್ರತಿ ತಿಂಗಳು 5,000 ರೂಪಾಯಿಯನ್ನ ಪಡ್ಕೊಳ್ಬಹುದು. ಅದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ. ನೋಡಿ ವೀಕ್ಷಕರೇ, ಇದನ್ನ APY ಅಂತ ಹೇಳ್ತಾರೆ ನೋಡಿ. ಈ ಒಂದು ಯೋಜನೆಯಿಂದ ನೋಡಿ ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ನೀವು ಈ ಒಂದು ಯೋಜನೆಯನ್ನ ತೆರೆಯಬಹುದು. ಇದನ್ನ ತೆರೆದಂತಹ ಚಂದಾದಾರರಿಗೆ ಅಂದ್ರೆ ಕಸ್ಟಮರ್ಸ್ಗೆ ಕನಿಷ್ಠ ಮಾಸಿಕ ಪಿಂಚಣಿ ರೂಪಾಯಿ 3,000 ರೂಪಾಯಿ, 4,000 ರೂಪಾಯಿ ಅಥವಾ 5,000 ರೂಪಾಯಿ ಹಣ 60 ವರ್ಷದ ವಯಸ್ಸಿನಲ್ಲಿ ಅದಕ್ಕಿಂತ ಮೇಲ್ಪಟ್ಟವರಿಗೆ ಈ ಒಂದು ಪಿಂಚಣಿ ಹಣ ಜಮೆ ಆಗುತ್ತೆ. ಅಂತಂದ್ರೆ ಇಲ್ಲಿ 60ನೇ ವಯಸ್ಸಿನ ಸಂಗ್ರಹವಾದಂತೆ ಚಂದಾದಾರರು ಕನಿಷ್ಠ ಪಿಂಚಣಿಯನ್ನ ಸರ್ಕಾರ ಖಾತರಿಪಡಿಸುತ್ತದೆ. ಅಂದ್ರೆ ಕೊಡುಗೆಗೆ ಆಧಾರದ ಮೇಲೆ ಸಂಗ್ರಹವಾದ ಕಾರ್ಪನ್ ಹೂಡಿಕೆಯ ಅಂದಾಜು ಆದಾಯಕ್ಕಿಂತ ಕಡಿಮೆ ಗಳಿಸಿದ ಮತ್ತು ಕನಿಷ್ಠ ಖಾತರಿ ಪಿಂಚಣಿಯನ್ನ ಒದಗಿಸಲು ಸಮರ್ಪಕವಾಗಿದ್ದರೆ ಕೇಂದ್ರ ಸರ್ಕಾರವು ಅಂತಹ ಸಮರ್ಪಕತೆಗೆ ಹಣವನ್ನು ನೀಡುತ್ತದೆ. ಪರಿಹಾರವಾಗಿ ಹೂಡಿಕೆಯ ಮೇಲಿನ ಆದಾಯವು ಚಂದಾದಾರರ ಒಂದು ಅಕೌಂಟ್ಗೆ 60 ವರ್ಷದ ನಂತರ ಜಮೆ ಆಗುತ್ತೆ. ಅಂದ್ರೆ ಇದನ್ನ ಅಟಲ್ ಪಿಂಚಣಿ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಇದೇನಪ್ಪ ಅಂತಂದ್ರೆ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದ ನಿಮ್ದು ಪೋಸ್ಟ್ ಆಫೀಸ್ ನಲ್ಲಿ ನೀವೇನ್ ಮಾಡಬೇಕು, ಒಂದು ಸೇವಿಂಗ್ ಅಕೌಂಟ್ ಅನ್ನ ಓಪನಿಂಗ್ ಮಾಡಿಸ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಇಲ್ಲಿ ಅಟಲ್ ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದ ಉದಾಹರಣೆಯಾಗಿ ಹೇಳೋದಾದ್ರೆ 150 ರೂಪಾಯಿ, 200 ರೂಪಾಯಿ ಈ ರೀತಿಯಾಗಿ ಅಂದ್ರೆ ನಿಮ್ಮ ಒಂದು ವಯಸ್ಸಿನ ಆಧಾರದ ಮೇಲೆ ನಿಮಗೆ ಹಣ ಕಟ್ ಆಗುತ್ತೆ. ಆ ಒಂದು ಹಣ ಏನಾಗುತ್ತಲ್ಲ ನಿಮಗೆ 60 ವರ್ಷದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 5,000 ರೂಪದಲ್ಲಿ ಈ ಒಂದು ಅಟಲ್ ಪಿಂಚಣಿ ಯೋಜನೆ ಈ ರೀತಿಯಾಗಿ ನಿಮಗೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಎಷ್ಟು ವರ್ಷದೊಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನೋಡಿ, APYಗೆ ಅರ್ಜಿಯನ್ನ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು 18ರಿಂದ 40 ವರ್ಷದೊಳಗಿನ ಎಲ್ಲಾ ಉಳಿತಾಯ ಬ್ಯಾಂಕ್, ಪೋಸ್ಟ್ ಆಫೀಸ್ ಉಳಿತಾಯ ಬ್ಯಾಂಕ್ ಖಾತೆದಾರರಿಗೆ ಮುಕ್ತವಾಗಿದೆ ಅಂತಾನೆ ಹೇಳಬಹುದು ನೋಡಿ. ಇಲ್ಲಿ ಕನಿಷ್ಠವಾಗಿ ನೀವು 1,000ದಿಂದ 6,000 ರೂಪಾಯಿವರೆಗೆ ಈ ಒಂದು ಅಟಲ್ ಪಿಂಚಣಿ ಯೋಜನೆಯ ಹಣವನ್ನ ಪೆನ್ಷನ್ ಅನ್ನ ಪ್ರತಿ ತಿಂಗಳು ನಿಮ್ಮದಾಗಿಸಿಕೊಳ್ಳಬಹುದಾಗಿರುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ ಇನ್ನೊಂದು ಅಪ್ಡೇಟ್ ಇದೆ ಏನಂತಂದ್ರೆ ಇದಕ್ಕೆ ನಾಮಿನಿ ಕೂಡ ಇರುತ್ತೆ. ಏನಂತಂದ್ರೆ ಇಲ್ಲಿ ಸಂಗಾತಿಯ ಮರಣದ ತನಕ ಸಂಗಾತಿಯ ಚಂದಾದಾರರಷ್ಟೇ ಪಿಂಚಣಿ ಮೊತ್ತವನ್ನ ಪಡೆಯಲು ಅರ್ಹರಾಗಿರುತ್ತಾರೆ. ಚಂದಾದಾರ ಮತ್ತು ಸಂಗಾತಿಯ ಇಬ್ಬರೂ ಮರಣದ ನಂತರ ಚಂದಾದಾರರ ನಾಮಿನಿಗೆ ಪಿಂಚಣಿ ಸಂಪತ್ತನ್ನು ಪಡೆಯಲು ಅರ್ಹತೆ ಇರುತ್ತದೆ. ಇದು ಪಿಂಚಣಿದಾರರ 60ನೇ ವಯಸ್ಸಿನವರಾಗಿದ್ದರೂ ಸಂಗ್ರಹವಾಗುತ್ತೆ. 2019 ಮಾರ್ಚ್ 31 ಹೊತ್ತಿಗೆ ಒಟ್ಟು ಏನಂತಂದ್ರೆ 149.53 ಲಕ್ಷ ಚಂದಾದಾರರನ್ನ APY ಅಡಿಯಲ್ಲಿ ದಾಖಲಿಸಲಾಗಿದ್ದು ಒಟ್ಟು ಪಿಂಚಣಿ ಸಂಪತ್ತು ಬರೋಬ್ಬರಿ 6,860.30 ಕೋಟಿ ವರೆಗೂ ಹೋಗಿದೆ ನೋಡಿ. ಫಲಾನುಭವಿಗಳು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೆ ಇದು ಸಿಗುತ್ತೆ ಅಂತ ಹೇಳ್ಬಹುದು. ಕನಿಷ್ಠ ಮಾಸಿಕ ಪಿಂಚಣಿ ಅಂತ ಇದನ್ನ ಹೇಳ್ಬಹುದು. ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿರ್ತಾನೆ, ಚೆಕ್ ಮಾಡ್ಕೊಳ್ಬಹುದು ನೋಡಿ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ಇಲ್ಲದೆ ಇರುತ್ತೆ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು.